ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ 15 ಲಕ್ಷ ಮನೆಗಳಲ್ಲಿ ಈ ಜಾತಿ ಗಣತಿಯ ಸಮೀಕ್ಷೆಯನ್ನು ಜನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಅಂಶ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಮುಂದೇನು ಅವರುಗಳನ್ನು ಗಣತಿಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಯಾವ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ? ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಾತಿ ಗಣತಿ ಸಮೀಕ್ಷೆಯ ಬಿಗ್ ಅಪ್ಡೇಟ್. ಬೆಂಗಳೂರು ಹೊರತುಪಡಿಸಿ ರಾಜ್ಯದಲ್ಲಿ ಸಮೀಕ್ಷೆ ಮುಕ್ತಾಯ. ಅಕ್ಟೋಬರ್ 31ರವರೆಗೂ ರಿಜೆಕ್ಟ್ ಮನೆಗಳ ಕ್ರೋಢೀಕರಣ ಕಾರ್ಯ. ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ಮನೆಗಳಿಂದ ಸಮೀಕ್ಷೆ ರಿಜೆಕ್ಟ್. ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಮೀಕ್ಷೆ ಮುಕ್ತಾಯವಾಗಿದೆ. ಜಾತಿ ಸಮೀಕ್ಷೆಯ ಬಿಗ್ ಅಪ್ಡೇಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು 15 ಲಕ್ಷಕ್ಕೂ ಹೆಚ್ಚು ಮಂದಿ ಜಾತಿ ಸಮೀಕ್ಷೆಯನ್ನು ರಿಜೆಕ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ರಾಜ್ಯದಲ್ಲಿ 6 ಕೋಟಿ 80 ಲಕ್ಷ ಜನಸಂಖ್ಯೆಯಲ್ಲಿ ಇದುವರೆಗೂ ರಾಜ್ಯದ 6 ಕೋಟಿ 10 ಸಾವಿರ ಜನ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನುಳಿದ ಜನ ಭಾಗವಹಿಸಿಲ್ಲ ಎಂಬುದು ಪತ್ತೆಯಾಗಿದೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ 39 ಲಕ್ಷ ಮನೆಗಳ ಸರ್ವೆ ಆಗಬೇಕಿದ್ದು ಅದರಲ್ಲಿ 18ರಿಂದ 19 ಲಕ್ಷ ಮನೆಗಳು ಮಾತ್ರ ಸರ್ವೆ ಆಗಿವೆ. ಉಳಿದಂತೆ ಬೆಂಗಳೂರಿನಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿ ಸಮೀಕ್ಷೆಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇವತ್ತಿನವರೆಗೆ 6 ಕೋಟಿ 8 ಸಾವಿರ ಜನರದು ಸಮೀಕ್ಷೆ ಆಗಿದೆ. ಅದರಲ್ಲಿ BBMPನಲ್ಲಿ ಸುಮಾರು ಸಮೀಕ್ಷೆ ಕವರ್ ಆಗಿರುವಂಥದ್ದು 45% ಆಗಿದೆ. ಒಂದು 25% ರೆಫ್ಯೂಸ್ ಮಾಡಿದ್ದಾರೆ ಅಂತ ಇದೆ. ರೆಫ್ಯೂಸ್ ಆಗಿರೋದು ಮತ್ತು ಡೋರ್ ಲಾಕು GBA ವ್ಯಾಪ್ತಿನಲ್ಲಿ ಜಾಸ್ತಿ ಇದೆ. ಅದು ಬೆಂಗಳೂರು ಅರ್ಬನ್ನಲ್ಲಿ 2 ಭಾಗ ಇದೆ. ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ, ಇನ್ನೊಂದು GBA ವ್ಯಾಪ್ತಿ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ 90% ಕವರ್ ಆಗಿದೆ. GBA ವ್ಯಾಪ್ತಿನಲ್ಲಿ ನಮಗೆ 40% ಇದೆ. ಬೆಂಗಳೂರು ಈಗ ನಮಗೆ 50 ಲಕ್ಷ ಪಾಪ್ಯುಲೇಷನ್ ಸರ್ವೆ ಆಗಿದೆ ಇಲ್ಲಿ ತನಕ. ಅದರಲ್ಲೊಂದು 15 to 20% ಅಂದ್ರೂ ನಮಗೆ ಒಂದು 5 ಲಕ್ಷ ಅಂತೂ ಈಗ ರಿಜೆಕ್ಷನ್ ಆಗಿರುತ್ತೆ. ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಸಮೀಕ್ಷೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. 2 ಜಿಲ್ಲೆಗಳಲ್ಲೂ 50ರಿಂದ 60 ಸಾವಿರ ಜನ ಸಮೀಕ್ಷೆಯಿಂದ ಹಿಂದೆ ಸರಿದಿದ್ದಾರಂತೆ. ಸಮೀಕ್ಷೆಯಿಂದ ಜನ ಹೊರಗುಳಿದಿರೋದರ ಜೊತೆಗೆ ಡೋರ್ ಲಾಕ್ ಹಾಕಿದ ಮನೆಗಳು ಕೂಡ ಹೆಚ್ಚಿವೆಯಂತೆ. ಶ್ರೀಮಂತ ಆರ್ಥಿಕವಾಗಿ ಪ್ರಬಲವಾಗಿರೋರು ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಸ್ವಲ್ಪ ರಿಜೆಕ್ಷನ್ ಜಾಸ್ತಿ ಇದೆ. ಎಲ್ಲ ಮನೆಗೂ ರೀಚ್ ಆಗಿದ್ದಾರೆ ಒಂದು ರೌಂಡು, ಬಟ್ ರಿಜೆಕ್ಷನ್ ಜಾಸ್ತಿ ಇದೆ. ಡೋರ್ ಲಾಕ್ ಜಾಸ್ತಿ ಇದೆ. ಅದರಲ್ಲೂ ಮಂಗಳೂರು, ಉಡುಪಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಗೊತ್ತಿದೆ ಬೇರೆ ಬೇರೆ ಕಾರಣಗಳು. ವಿವಿಧ ವರ್ಗದ ಜನರಿರ್ತಾರೆ, ಸ್ವಲ್ಪ ಆರ್ಥಿಕವಾಗಿ ಸದೃಢವಾದಂಥವರು, ಶ್ರೀಮಂತರು. ಆ ಹಿನ್ನೆಲೆಗಳಲ್ಲಿ ಸ್ವಲ್ಪ ಒಂದು 50-60 ಸಾವಿರ ಜನ ಮಂಗಳೂರಿನಲ್ಲೇ ರಿಜೆಕ್ಷನ್ ಮಾಡಿರೋರಿದ್ದಾರೆ. ಹಾಗಾಗಿ ಮತ್ತೆ ನಾವು ಫೋರ್ಸ್ ಮಾಡಲಿಕ್ಕಾಗಲ್ಲ. ಹೈಕೋರ್ಟ್ ಆರ್ಡ್ರು ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಒಂದು 10ರಿಂದ 15 ಲಕ್ಷ ಆಗ್ಬೋದು. ಅಕ್ಟೋಬರ್ 31ರವರೆಗೂ ಕೂಡ ಬೆಂಗಳೂರಿನಲ್ಲಿ ಸಮೀಕ್ಷೆ ಆಗಲಿದೆ. ಬೆಂಗಳೂರು ಹೊರತುಪಡಿಸಿ ವಿವಿಧ ಜಿಲ್ಲೆಗಳಲ್ಲಿ ತಿಂಗಳ ಕೊನೆಯವರೆಗೂ ಕೂಡ ಎಷ್ಟು ಜನ ಸಮೀಕ್ಷೆಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಕ್ರೋಢೀಕರಣ ನಡೆಯುತ್ತಂತೆ. ಬಳಿಕ ಪರಿಶೀಲಿಸಿ ಮುಂದಿನ 2 ತಿಂಗಳುಗಳ ಒಳಗಡೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆಯಂತೆ ಹಿಂದುಳಿದ ವರ್ಗಗಳ ಆಯೋಗ. 95% ಸಮೀಕ್ಷೆ ನಮ್ಮದು ಮುಕ್ತಾಯ ಆಗಿದೆ. ಇನ್ನು 5% ಅಂದರೆ ರೆಫ್ಯೂಸು, ಡೋರ್ ಲಾಕು ಅಥವಾ 1 or 2% ಬಿಟ್ಟೋಗಿರೋವಂಥದ್ದು ಈ ಥರದ್ದಿದೆ. ಅದನ್ನು ನಾವು 31 ತನಕ ಅವಕಾಶ ಕೊಟ್ಟಿದ್ದೇವೆ. ಅಲ್ಲಿಯ PDOಗಳು ಟೀಚರ್ಸನ್ನು ಹೊರತುಪಡಿಸಿ ಉಳಿದವ್ರು ಯಾರಿದ್ದಾರೆ ಅವರಿಂದ ಬಳಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿ ಅಂತ. ಸೂಪರ್ವೈಸರ್ ಲಾಗಿನ್ನಲ್ಲಿ ಪ್ರಾವಿಷನ್ ಇದೆ. ಅದನ್ನೆಲ್ಲ ರೆಫ್ಯೂಸ್ ಆದವ್ರದ್ದು ಸರ್ಟಿಫಿಕೇಟ್ ಸೈನ್ ಹಾಕ್ಸ್ಕೊಂಡು ಅಪ್ಲೋಡ್ ಮಾಡಬೇಕು. ಡೋರ್ ಲಾಕ್ ಆಗಿದ್ದವನ್ನ 2 ಸಲ ಚೆಕ್ ಮಾಡಿ ನಿಜವಾಗಿಯೂ ಅಲ್ಲಿ ಯಾರು ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಅದೆಲ್ಲ ಮಾಡಿದ್ರೆ ನಮಗೆ 99% ಅಥವಾ 100% ರಿಸಲ್ಟು ಕಂಪ್ಲೀಟ್ ಆದಂಗೆ. ಒಟ್ಟಾರೆ ಸಮೀಕ್ಷೆಯನ್ನು ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನ ರಿಜೆಕ್ಟ್ ಮಾಡಿರುವುದು ಗೊತ್ತಾಗಿದೆ. ಕ್ರೋಢೀಕರಣ ನಡೆಯುತ್ತಾ ಇದ್ದು ಇದರ ಫೈನಲ್ ಅಂಕಿ ಸಂಖ್ಯೆ ಏನಾಗಿರುತ್ತೆ, ಜೊತೆಗೆ ಜಾತಿ ಸಮೀಕ್ಷೆಯ ಫೈನಲ್ ರಿಪೋರ್ಟ್ ಸರ್ಕಾರಕ್ಕೆ ಶೀಘ್ರದಲ್ಲಿಯೇ ಸಲ್ಲಿಕೆಯಾಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.